ಹೊಸದಿಗಂತ ಡಿಜಿಟಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಧನನಾಶ ಯಾಕಾಗಿ ಆಗತ್ತೆ ಮನುಷ್ಯನ ಜೀವನದಲ್ಲಿ? ಜಾತಕ ಶಾಸ್ತ್ರದ ಪ್ರಕಾರ, ಭಾರತೀಯ ಜ್ಯೋತಿಷ್ಯ ವಿಜ್ಞಾನದ ಪ್ರಕಾರ ಇವು ಯಾವ ಸಂದರ್ಭದಲ್ಲಿ ಧನನಾಶಕ್ಕೆ ಕಾರಣವಾಗುವಂತಹ ವರ್ತಮಾನ ನಿರ್ಮಾಣವಾಗುತ್ತೆ? ನಾವು ಸಬಲರಾಗಿ ಇದ್ದೇವೆ, ಆರ್ಥಿಕ ವಿಚಾರದಲ್ಲಿ ಹೇಳ್ತಾ ಸಂತೋಷ ಪಡ್ತಾ ಇರುವಂತಹ ಸಂದರ್ಭದಲ್ಲಿಯೇ ದೊಡ್ಡದಾದಂತಹ ನಷ್ಟವನ್ನು ಎದುರಿಸುವಂತಹ ವರ್ತಮಾನ ನಿರ್ಮಾಣ ಆಗಿಬಿಡುತ್ತೆ. ಇವತ್ತು ರಾತ್ರಿ ಗೊತ್ತಿರಲ್ಲ, ಮಲಗಿರ್ತೀವಿ, ಆದರೆ ಮಾರನೇ ದಿನದ ಬೆಳಗಿನ ವಿಚಾರಗಳನ್ನು ಗಮನಿಸಿದಾಗ ಒಮ್ಮೆಗೆ ಯಾವುದೋ ಒಂದು ದೊಡ್ಡದಾದಂತಹ ಬೆಳವಣಿಗೆ ಜಾಗತಿಕವಾಗಿ ನಡೆದು ನಮ್ಮ ಧನನಾಶಕ್ಕೆ ಕಾರಣವಾಗುವಂಥ ಬೀಜವನ್ನು ಅದು ಬಿತ್ತುಬಿಡಬಹುದು. ಅಂದರೆ ಮೇಷಾದಿ ದ್ವಾದಶ ರಾಶಿಯವರಿಗೆ ಹೇಗೆ ಇಂತಹದ್ದು ಸಂಭವಿಸಬಹುದು ಅನ್ನುವಂಥದ್ದನ್ನು ವಿಶ್ಲೇಷಿಸ್ತಾ ಬಂದಿದ್ದೇನೆ. ಈಗ ಕುಂಭರಾಶಿಯವರನ್ನು ನಾವು ತಗೊಂಡಾಗ, ಕುಂಭರಾಶಿಯವರಿಗೆ ಹಾಗಾದರೆ ಈ ಪತನಕ್ಕೆ ಬೇಕಾದಂತಹ ಆ ಕೆಟ್ಟ ಕ್ಷುದ್ರ ನಿಕ್ಷೇಪಗಳು ಎಲ್ಲಿಂದ ದೊರಕ್ತವೆ ಅಂತಂದರೆ, ಈ ನಿಕ್ಷೇಪ ಯಾಕೆಂದರೆ ಈ ಶನೈಶ್ಚರನ ಯಜಮಾನತ್ವದ ಮಕರ ರಾಶಿಯವರಿಗೆ ಕುಂಭದ ಯಜಮಾನನಾಗಿ ಶನೈಶ್ಚರನೇ ಧನಪತಿಯೂ ಆಗಿರ್ತಾನೆ. ಧನಕ್ಕೆ ಬೇಕಾದಂತಹ ಧನ ಪ್ರಾಪ್ತಿಗೆ ಬೇಕಾದಂತಹ ಶಕ್ತಿಯನ್ನು ಒದಗಿಸುವ ದೊಡ್ಡ ಮಹಾತ್ಮ ಅಂತ ನಾವು ಮಕರ ರಾಶಿಯವರಿಗೆ ಶನೈಶ್ಚರನನ್ನು ಗ್ರಹಿಸಿ ಹೇಳಬಹುದು. ಹಾಗಾದರೆ ಇಂತಹ ತನ್ನ ಯಜಮಾನತ್ವದ ಮಕರ ರಾಶಿಯವರಿಗೆ ಆರ್ಥಿಕ ಸ್ಥಾನದ ಕುಂಭರಾಶಿಯ ಯಜಮಾನನಾಗಿಯೂ ಕೂಡ ಆರ್ಥಿಕ ನಷ್ಟವನ್ನು ಶನೈಶ್ಚರ ತರಬಹುದೇ ಅಂತ ಕೇಳಿದರೆ, ಈ ಒಂದು ಭಾರತೀಯ ಜ್ಯೋತಿಷ್ಯ ವಿಜ್ಞಾನದ ಸಂದರ್ಭದ ಈ ಗ್ರಹಗಳ ಚಲನವಲನಗಳು ಏನಿದೆ ಅಂತಹ ದುರ್ಭರವಾದ ಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಡ್ತವೆ. ಹಾಗಾದರೆ ಅಂತಹ ದುರ್ಭರವಾದಂತಹ ಸ್ಥಿತಿಗತಿಗಳ ನಿರ್ಮಾಣ ಈ ಶನೈಶ್ಚರನಿಗೆ ಹೇಗೆ ಸಾಧ್ಯವಾಗುತ್ತೆ? ತನ್ನದೇ ರಾಶಿಯ ಜನರನ್ನು ಈತ ಕಾಡುವುದಕ್ಕೆ ಹೇಗೆ ಸಾಧ್ಯವಾಗುತ್ತೆ ಅಂತಂದರೆ, ಈ ಒಂದು ವಿಚಾರದಲ್ಲಿ ಶನೈಶ್ಚರನನ್ನು ಕೆಟ್ಟದಾದಂತಹ ವಿಷದಿಂದ ಇಂಜೆಕ್ಟ್ ಮಾಡೋದಕ್ಕೆ ಮಂಗಳ ಗ್ರಹ ತನ್ನದೇ ಆದಂತಹ ದೊಡ್ಡ ಪಾತ್ರವನ್ನು ನಿರ್ವಹಿಸಿದಲ್ಲಿ, ಅಥವಾ ಚಂದ್ರ ತನ್ನದೇ ಆದಂತಹ ಪಾತ್ರವನ್ನು ನಿರ್ವಹಿಸಿದಲ್ಲಿ, ಅಥವಾ ಸೂರ್ಯ. ಏಕೆಂದರೆ ಸೂರ್ಯ ನೋಡಿ, ಕಥೆಗಳ ಪ್ರಕಾರ ನಮ್ಮ ಆರ್ಷೇಯವಾದಂತಹ ಕಥೆಗಳು ಏನು ಹೇಳ್ತವೆ, ಶನೈಶ್ಚರ ಮತ್ತು ಸೂರ್ಯ ಅವರು ತಂದೆ ಮಕ್ಕಳು. ಅಂದರೆ ಸೂರ್ಯ ತಂದೆ ಆದರೆ ಶನೈಶ್ಚರ ಮಗ. ಆದರೆ ಅವೆಲ್ಲ ಕಥೆಗಳನ್ನು ಹೇಳ್ತಾ ಹೋದರೆ ಅದು ವಿಸ್ತಾರವಾಗ್ತಾ ಹೋಗುತ್ತೆ. ಅವರಿಬ್ಬರಲ್ಲಿ ಇನ್ನಿಲ್ಲದ ರೀತಿಯ ವೈಷಮ್ಯ ತಂದೆ ಮಕ್ಕಳಲ್ಲಿಯೇ ಉಂಟು. ನಾವಿವತ್ತು ವ್ಯಾವಹಾರಿಕವಾದಂತಹ ಜಗತ್ತಿನಲ್ಲೂ ಅನೇಕ ಕಡೆ ಇಂತಹ ಒಂದು ವಿಸ್ಮಯದ ಸಂಗತಿಗಳನ್ನು ನೋಡ್ತೇವೆ. ತಂದೆ ಮತ್ತು ಮಕ್ಕಳ ನಡುವೆ ಹೊಡೆದಾಟ ಇರುತ್ತೆ. ತಂದೆ ಮತ್ತು ಗಂಡ ಹೆಂಡರ ನಡುವೆ ಹೇಗೆ ಹೊಡೆದಾಟ ಇರುತ್ತೋ, ಗೆಳೆಯರೊಡನೆ ಹೇಗೆ ಹೊಡೆದಾಟ ಇರುತ್ತೋ, ಒಂದೇ ಕಲೀಗ್ಸ್ಗಳ ನಡುವೆ ಹೇಗೆ ಮನಸ್ತಾಪ ಇರುತ್ತೋ, ಹಾಗೆ ನಾವು ಕಥೆಯಲ್ಲೂ ಕೇಳಬಹುದಾದಂಥದ್ದು ಈ ಶನೈಶ್ಚರ ಸೂರ್ಯನ ಮಗನೇ ಆದರೂ ಕೂಡ ಸೂರ್ಯನನ್ನು ಕಂಡರೆ ಆಗದೆ ಹೋದಂತಹ ಒಂದು ಸ್ಥಿತಿಗತಿಗಳನ್ನು ಶನೈಶ್ಚರ ಪಡೆದಿರ್ತಾನೆ. ಶನೈಶ್ಚರನನ್ನು ಕಂಡರಾಗದೆ ಹೋದಂತಹ ಸ್ಥಿತಿಗತಿಗಳನ್ನು ಈ ಸೂರ್ಯ ಪಡೆದಿರ್ತಾನೆ. ಈ ಮಕರ ರಾಶಿಯವರಿಗೆ ಸಿಂಹರಾಶಿಯ ಮನೆಯ ಯಜಮಾನನಾದಂತಹ ಸೂರ್ಯ ಏನಾಗಿರ್ತಾನೆ, ಮರಣಸ್ಥಾನದ ಯಜಮಾನನಾಗಿರ್ತಾನೆ. ಯಾಕೆಂದರೆ ಮಕರ ರಾಶಿಯವರಿಗೆ ಸಿಂಹರಾಶಿ ಮರಣದ ಸ್ಥಾನ. ಹಾಗಾಗಿ ಮರಣಕ್ಕೆ ಸಂಬಂಧಿಸಿದಂತಹ ಸಂವೇದನೆಗಳು ಅಂದರೆ ಇಲ್ಲಿ ನೇರವಾದ ಅರ್ಥ ಮರಣಕ್ಕೆ ಕಾರಣವಾಗುವಂತಹ ಸ್ಥಿತಿಗತಿಗಳು ಅಂತಲ್ಲ. ಮರಣಕ್ಕೆ ಕಾರಣವಾಗುವಂತಹ ಸ್ಥಿತಿಗಳು ಇನ್ನಿತರ ಯಾವುದೋ ಒಂದಿಷ್ಟು ವಿಸ್ತಾರವನ್ನು ಪಡ್ಕೊಳ್ಬೇಕಾಗತ್ತೆ, ಆ ವಿಚಾರ ಬೇರೆ. ಆದರೆ ಮರಣದ ಮನೆ ಯಜಮಾನನಾಗಿ ಮಕರ ರಾಶಿಯವರಿಗೆ ತೊಂದರೆಯನ್ನು ಕೊಡುವಂತಹ ಉರುವಲಗಳನ್ನು ಬೆಂಕಿಗೆ ಹಾಕುತ್ತಲೇ ಇರುವಂತಹ ಒಂದು ಕೆಟ್ಟ ಪಾತ್ರವನ್ನು ಸೂರ್ಯ ನಿರ್ವಹಿಸ್ತಾನೆ. ಹಾಗಾಗಿ ಸೂರ್ಯ ಹಾಗಾದರೆ ಯಾವ ರೀತಿಯಲ್ಲಿ ತನ್ನ ಆ ಪಾತ್ರವನ್ನು ನಿರ್ವಹಿಸ್ತಾನೆ ಅಂತಂದರೆ, ಮಕರ ರಾಶಿಯವರಿಗೆ ಯಾರೆಲ್ಲರೂ ಯೋಗಕಾರಕರಾಗಿರ್ತಾರೋ, ಹಾಗಾದರೆ ಮಕರ ರಾಶಿಯವರಿಗೆ ಯೋಗಕಾರಕರು ಅಂದರೆ ಯಾರು? ಶುಕ್ರ ಯೋಗಕಾರಕನಾಗಿರ್ತಾನೆ. ಹಾಗೆಯೇ ಬುಧನೂ ಒಂದು ಪ್ರಮಾಣದಲ್ಲಿ ಯೋಗಕಾರಕನಾಗಿರ್ತಾನೆ. ಈ ಬುಧ ಮತ್ತು ಶುಕ್ರರು ಸೂರ್ಯನ ಮೂಲಕವಾಗಿ ತಮ್ಮ ಶಕ್ತಿಯನ್ನು ಕಳ್ಕೊಂಡಾಗ, ಸೂರ್ಯನ ಮೂಲಕವಾಗಿ ಶಕ್ತಿಯನ್ನು ಕಳೆದುಕೊಳ್ಳುವಂಥ ಅವಸ್ಥೆ ಅವರಿಗೆ ಯಾಕೆ ಬರುತ್ತೆ ಅಂದರೆ, ಶುಕ್ರ ಮತ್ತು ಸೂರ್ಯರು ಯಾವತ್ತೂ ಕೂಡ ಅವರು ತಮ್ಮ ನಡುವೆ ಒಂದು ಹಾರ್ದಿಕವಾದ ಸ್ನೇಹವನ್ನು ಹೊಂದಿದವರಲ್ಲ. ಅವರು ಕೂಡ ಪರಸ್ಪರ ದೊಡ್ಡ ರೀತಿಯ ವೈರತ್ವವನ್ನು ಸಾಧಿಸುವಂಥ ಎರಡು ಗ್ರಹಗಳು. ನಾವು ನಮ್ಮ ಕಥೆಗಳಲ್ಲಿ ನಾವು ಶುಕ್ರನನ್ನು ಪರಿಗಣಿಸಿದಾಗ ರಾಕ್ಷಸರ ಗುರು ಅಂತ ನಾವು ಶುಕ್ರನನ್ನು ಕಂಡಿದ್ದೇವೆ. ಹಾಗೆಯೇ
ಈ ಸೂರ್ಯ ಜಗತ್ತಿಗೆ ಬೆಳಕನ್ನು ಕೊಡಬಹುದಾದಂತಹ ಒಂದು ದಿವ್ಯ ಬೆಳಕಿನ ಗೋಲವಾಗಿ ಪಥದ ಮಾರ್ಗದರ್ಶಕನಾಗಿ ನಿಂತವನು. ಧಿಯೋಯೋನ ಪ್ರಚೋದಯಾತು ಅಂತ ಅವನು ಕೇಳ್ತೇವೆ. ಹಾಗಾಗಿ ಆ ಒಂದು ನಮ್ಮ ಬುದ್ಧಿಯ ದಿವ್ಯತೆಗಾಗಿ ಪ್ರಚೋದನೆಯನ್ನು ಕೊಡುವಂಥವನೇ ಸೂರ್ಯ. ಆದರೆ ರಾಕ್ಷಸರ ಗುರುವಾದಂತಹ ಶುಕ್ರನು ನಮ್ಮ ಬುದ್ಧಿಶಕ್ತಿಯನ್ನು ಸಂವೇದಿಸುವಂತಹ ಸೂರ್ಯನು, ಇವರಿಬ್ಬರ ನಡುವಿನ ಯುದ್ಧದಿಂದ ಏನಾಗುತ್ತೆ ಅಂತಂದರೆ, ಪ್ರತ್ಯಕ್ಷವಾಗಿ ಮಕರ ರಾಶಿಯವರು ರಾಕ್ಷಸಿ ಪ್ರವೃತ್ತಿಯನ್ನು ಹೊಂದಬಹುದಾದಂತಹ ಒಂದು ವಿಚಿತ್ರ ಸ್ಥಿತಿಗತಿಗಳು ಎದ್ದೇಳಬಹುದು. ಇಂತಹ ರಾಕ್ಷಸಿ ಸ್ಥಿತಿಗತಿಗಳನ್ನು ಎದುರಿಸಿದಾಗ ಏನಾಗುತ್ತೆ, ಸಹಜವಾಗಿಯೇ ತಮ್ಮದೇ ಆದಂತಹ ಆ ಒಂದು ನೈತಿಕತೆಯ ಶಕ್ತಿಯನ್ನು ಕಳೆದುಕೊಳ್ಳಕ್ಕೆ ಬೇಕಾದಂತಹ ದುಷ್ಟ ಉರುವಲುಗಳನ್ನು ಸೂರ್ಯ ತುಂಬ್ತಾ ಇರ್ತಾನೆ. ಹಾಗಾಗಿ ಆ ಒಂದು ಉರುವಲ ಯಾವ ರೀತಿಯಲ್ಲಿ ಜಾತಕದಲ್ಲಿ ಆ ಸಂದರ್ಭಕ್ಕೆ, ಆ ವರ್ತಮಾನಕ್ಕೆ ಬರುವ ರೀತಿಯಲ್ಲಿ ಇದೆ ಅನ್ನುವಂಥದ್ದನ್ನು ಗ್ರಹಿಸಿದಾಗ ಕೆಲವು ಸಲ ಅನಿರೀಕ್ಷಿತವಾಗಿ ಆ ಒಂದು ವಿಚಾರ ಏನಾಗ್ಬಿಡ್ಬೋದು, ಒಬ್ಬರ ಜಾತಕದಲ್ಲಿ ಬಂದುಬಿಟ್ರೆ ಏನಾಗುತ್ತೆ, ಮಕರ ರಾಶಿಯವರಿಗೆ ಸರ್ರನೆ ಧನನಾಶಕ್ಕೆ ಕಾರಣವಾಗುವಂತಹ ಸಂಗತಿ ನೆರವೇರಿಬಿಡಬಹುದು. ನಾವು ಯಾವ ವಿಚಾರದಲ್ಲಿ ಹಣ ಹಾಕಿದರೆ 100ಕ್ಕೆ 100 ನಾವು ಇದನ್ನು ಒಳ್ಳೆಯ ರೀತಿಯಲ್ಲಿ ಇನ್ನಿಷ್ಟು ಸಂಪಾದನೆ ಮಾಡುವಂತಹ ದೊಡ್ಡ ಅಗಾಧವಾದಂತಹ ಯೋಜನೆ, ಎಲ್ಲಿಯೂ ಕೂಡ ಸೋಲಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಯೋಚನೆ ಅಂತ ನಿರ್ಧಾರದೊಂದಿಗೆ ಹೋದರೂ ಕೂಡ ಸೂರ್ಯ ಅದನ್ನು ಹಾಳು ಮಾಡಿಬಿಡ್ತಾನೆ. ಯಾಕೆಂದರೆ ಸೂರ್ಯನಲ್ಲಿರುವಂಥ ಶಕ್ತಿ ಏನು ಅಂತಂದರೆ, ಅವನ ಅಗಾಧವಾದಂಥ ಬೆಳಕಿನಲ್ಲಿ ನಾವಿವತ್ತು ಮನೆಯಲ್ಲಿ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ನಾವು ಒಂದು ಲೈಟನ್ನು ಉರಿಸ್ತೇವೆ ಅಂತಂದರೆ, ಅದು ಸೂರ್ಯನ ಬೆಳಕು ನಮ್ಮ ಮನೆಯಲ್ಲಿ ಚೆನ್ನಾಗಿ ಬರ್ತದೆ ಅಂತಾದರೆ ನಾವು ಉರಿಸುವಂಥ ಲೈಟಿಗೆ ಯಾವ ಬೆಲೆಯೂ ಇರೋದಿಲ್ಲ. ಯಾಕೆಂದರೆ ಸೂರ್ಯನ ಬೆಳಕಿನ ಎದುರುಗಡೆ ಅದು ಬಹಳ ಮಂಕಾಗಿರುತ್ತೆ. ಹಾಗೆಯೇ ಸೂರ್ಯನ ಹತ್ತಿರದಲ್ಲಿ ಶನೈಶ್ಚರನ ವೈರಿಗಳಾದಂತಹ ಮಂಗಳ ಬಂದಿದ್ದಿದ್ರೆ, ಅಥವಾ ಶನೈಶ್ಚರನಿಗೆ ಗೆಳೆಯರಾದಂತಹ ಶುಕ್ರನೇ ಬಂದಿದ್ದಿದ್ರೆ, ಅಥವಾ ಶನೈಶ್ಚರನಿಗೆ ಗೆಳೆಯನಾದಂಥ ಬುಧನೇ ಬಂದಿದ್ದಿದ್ರೆ, ಯಾವ ಬುಧ ಸಂಪೂರ್ಣವಾದಂತಹ ಬೌದ್ಧಿಕ ಶಕ್ತಿಗೆ ಕಾರಣ ಆಗಬೇಕೋ ಅವನು ಕೆಲವು ಸಂದರ್ಭಗಳಲ್ಲಿ ದಡ್ಡತನ ಅಥವಾ ಮಂಕುತನ ಆವರಿಸುವಂಥ ರೀತಿಯಲ್ಲಿ ಮಕರ ರಾಶಿಯವರನ್ನು ಸಂವೇದಿಸಿ ಇರುವ ಹಣವನ್ನು ಕಳೆದುಕೊಳ್ಳುವಂತಹ ಒಂದು ಸ್ಥಿತಿಗತಿಗಳಿಗೆ ಮಕರ ರಾಶಿಯವರನ್ನು ತಂದು ನಿಲ್ಲಿಸಿಬಿಡಬಹುದು. ಇವತ್ತು ಹಣ ಬಂದಾಗ ನಾವೆಲ್ಲರೂ ಬಹಳ ಸಂತೋಷದಲ್ಲಿರ್ತೇವೆ. ಆದರೆ ಕಳ್ಕೊಂಡಾಗ ಆಗುವಂತಹ ಒಂದು ವಿವಂಚನೆ ಅಥವಾ ದಾರುಣತೆ ಅಥವಾ ಒಂದು ವಿಪ್ಲವ ಏನಿರುತ್ತೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿರುತ್ತೆ. ಹಾಗಾಗಿ ಈ ಒಂದು ಮಕರ ರಾಶಿಯವರು ತಮ್ಮ ಜಾತಕದ ಸಂದರ್ಭದಲ್ಲಿ ಸೂರ್ಯನ ವಿಚಾರ ಯಾವ ರೀತಿಯಲ್ಲಿ ವಿಶಿಷ್ಟವಾಗಿ ಇದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಂಡು ಆ ಒಂದು ಸೂರ್ಯನಿಗೆ ಸಂಬಂಧಿಸಿದಂತಹ ವಿಚಾರದ ಘಟಕಗಳಲ್ಲಿ ತಮ್ಮದಾದಂತಹ ಹಣವನ್ನು ವಿನಿಯೋಗಿಸಲಿಕ್ಕೆ ಮುಂದಾಗದೇ ಹೋದಂಥ ಸಂದರ್ಭ ನಿರ್ಮಿಸ್ಕೊಂಡಾಗ ಹಣವನ್ನು ಅಧಪತನ ಹೊಂದುವಂಥ ಹಣವನ್ನು ಕೂಡ ಹಾಗೆ ಆಗದೆಯೇ ಒಳಿತಾಗಿ ಅದು ಸುಭದ್ರವಾಗಿ ಇರೋದಕ್ಕೆ ಸಾಧ್ಯವಾದಂತಹ ಸಂದರ್ಭಗಳನ್ನು ನಿರ್ಮಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇವೆಲ್ಲ ವಿಚಾರಗಳು ಏನಾಗುತ್ತೆ, ನಾವು ಹಾಗಾದರೆ ಎಲ್ಲ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿಕೊಂಡು ನಾವು ನಮ್ಮದಾದಂಥ ಹೆಜ್ಜೆಗಳನ್ನು ಇಡಬೇಕೆ, ಇದು ಕೇವಲ ಅಸಂಗತವಾಗಿ ಕಾಣಿಸ್ತದಲ್ವೇ ಎನ್ನುವಂಥ ಒಂದು ವಾದ ಮಾಡಬಹುದು. ಹೌದು, ಇವೆಲ್ಲ ಸರಿ. ಆದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ನಾವು ನಮ್ಮದೇ ಆದಂತಹ ದುಡುಕು ನಿರ್ಧಾರಗಳನ್ನು, ಅದನ್ನು ಜಾತಕ ನೋಡಿಯೇ ಇದು ದುಡುಕು ನಿರ್ಧಾರ ಅಂತ ಗ್ರಹಿಸಬೇಕು ಅಂತಲ್ಲ, ಆದರೆ ಕೆಲವು ಸಂದರ್ಭಗಳಲ್ಲಿ ಬಹಳಷ್ಟು ರೀತಿಯ ತಾರ್ಕಿಕವಾದಂತಹ ಒಂದು ವಿಚಾರಗಳ ಸಮೀಕರಣದೊಂದಿಗೆ ಮುನ್ನುಗ್ಗಬೇಕಾದಂತಹ ವ್ಯವಧಾನವನ್ನು ಅಥವಾ ತಾಳ್ಮೆಯನ್ನು ತೋರಿಸಬೇಕಾಗತ್ತೆ. ಹಾಗಾಗಿ ಮಕರ ರಾಶಿಯವರು ಕೆಲವು ಸಲ ಏನಾಗುತ್ತೆ, ಅದ್ಭುತವಾದಂತಹ ಸಂದರ್ಭ ಇದ್ದರೆ ಸೂರ್ಯನೂ ಕೂಡ ಇವರಿಗೆ ಯಾವಾಗ ಒಳಿತಿನ ಒಂದು ದೊಡ್ಡ ಶಕ್ತಿಯ ಮೂಲವಾಗ ಇರ್ತಾನೆ ಅಂತಂದರೆ, ಇವರಿಗೆ ವಿಶೇಷವಾಗಿ ಆತ ಮಿಥುನ ರಾಶಿಯಲ್ಲಿದ್ದಾಗ ಇವರಿಗೆ ವಿಶೇಷವಾದಂಥ ಫಲವನ್ನು ಕೊಡ್ತಾನೆ. ಮಿಥುನ ರಾಶಿಯಲ್ಲಿ ಇರದೇ ಹೋದಂತಹ ಸೂರ್ಯ ಮತ್ತೆ ಯಾವುದೇ ಮನೆಯಲ್ಲಿ ಇದ್ದರೂ ಕೂಡ ಇವರಿಗೆ ಅಷ್ಟೊಂದು ರೀತಿಯ ಶಕ್ತಿಯನ್ನು ಕೊಡಬಹುದಾದಂತಹ ಒಂದು ಧಾರಾಳಿತನಕ್ಕೆ ಹೋಗ್ತಾನೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಹಣಕಾಸಿನ ವಿಚಾರದಲ್ಲಿ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅಕಸ್ಮಾತ್ ಇವನು ಮೇಷರಾಶಿಯಲ್ಲಿದ್ದಾಗ ಈ ರಾಶಿಯವರಿಗೆ ಸುಖಸ್ಥಾನವಾದಂಥ ಮೇಷರಾಶಿಯಲ್ಲಿ ಸೂರ್ಯ ಎಕ್ಸಾಲ್ಟೆಡ್ ಪಾಯಿಂಟ್ ಅಂದರೆ ಉಚ್ಚ ಸ್ಥಿತಿಯಲ್ಲಿ ಇದ್ದರೂ ಕೂಡ ಆ ಮನೆಯಲ್ಲಿಯೂ ಕೂಡ ಯಾಕೆ ಅವನು ತೊಂದರೆ ಕೊಡಬಹುದು ಆ ಮೇಷರಾಶಿಯಲ್ಲಿ ಉಚ್ಚನಾಗಿದ್ದಾಗಲೂ ಕೂಡ ಅಂತಂದರೆ, ಅಲ್ಲಿರುವ ನಕ್ಷತ್ರಗಳು ಅದು ಶನೈಶ್ಚರನಿಗೆ ಸಹಕಾರಿಯಾಗಿರುವಂಥ ನಕ್ಷತ್ರಗಳಾಗಿರೋದಿಲ್ಲ.
ಭರಣಿ ನಕ್ಷತ್ರ ಮಾತ್ರ ಸಹಕಾರಿಯಾಗುವಂಥದ್ದಿದ್ದರೂ ಕೂಡ ಭರಣಿ ನಕ್ಷತ್ರದಲ್ಲಿ ಇರುವಂತಹ ಸೂರ್ಯ ಮಕರ ರಾಶಿಯವರಿಗೆ ಏಟನ್ನು ಕೊಡಬಹುದಾದಂತಹ ದುಷ್ಟತನವನ್ನು ಇಟ್ಕೊಂಡಿರ್ತಾನೆ. ಹಾಗಾಗಿ ಇವರು ಯೋಚಿಸಬಹುದಾದದ್ದು ಸೂರ್ಯ ಅತ್ಯುತ್ತಮವಾಗಿ ತಮ್ಮನ್ನು ಸೂರ್ಯನ ಸಹಾಯ ಹಣಕಾಸಿನ ವಿಚಾರದಲ್ಲಿ ಸಿಗಬಹುದು ಅನ್ನುವಂಥದ್ದನ್ನು ಯೋಚಿಸಬೇಕಾದ್ರೆ ಸೂರ್ಯ ಮಿಥುನ ರಾಶಿಯಲ್ಲಿಯೇ ಇರಬೇಕಾದಂತಹ ಸನ್ನಿವೇಶ ನಿರ್ಮಾಣವಾಗಬೇಕಾಗತ್ತೆ. ಅಥವಾ ಶನೈಶ್ಚರ ಮತ್ತು ಶುಕ್ರರ ಸಂಯೋಜನೆ ಯಾವುದೋ ಒಂದು ರೀತಿಯ ಒಂದು ಸಕಾರಾತ್ಮಕವಾದ ಚೌಕಟ್ಟನ್ನು ಹೊಂದಿದೆ, ಅಥವಾ ಬುಧನ ಮೂಲಕವಾದಂತಹ ಅನೇಕ ಸಹಾಯಕ ಒಂದಿಷ್ಟು ಹಣಕಾಸಿನ ವಿಚಾರದಲ್ಲಿ ಸಹಕಾರವಾಗುವಂತಹ ಸಹಾಯ ಸಿಗಬಹುದು ಅನ್ನುವಂಥ ನಿಕ್ಷೇಪ ಮಕರ ರಾಶಿಯವರ ಜಾತಕದಲ್ಲಿ ಇದೆ ಅಂತಾದರೆ ಸರ್ರನೆ ಹಣವನ್ನು ಕಳೆದುಕೊಳ್ಳಬೇಕಾದಂತಹ ಸ್ಥಿತಿಗತಿಗಳು ಇವರಿಗೆ ಒದಗತ್ತೆ ಅಂತ ಅಭಿಪ್ರಾಯ ಪಡಲಿಕ್ಕಾಗೋದಿಲ್ಲ, ಒದಗೋದೂ ಇಲ್ಲ. ಹಾಗಾಗಿ ಬುಧ ಸ್ಟ್ರಾಂಗ್ ಆಗಿರಬೇಕು. ಅಷ್ಟೇ ಅಲ್ಲ, ಇವರಿಗೆ ಶುಕ್ರ ಸ್ಟ್ರಾಂಗ್ ಆಗಿರಬೇಕು. ಎಲ್ಲಿ ದುರ್ಬಲನಾದಂತಹ ದುಷ್ಟನಾದಂತಹ ಕಡು ದರಿದ್ರನಾದಂತಹ ಸೂರ್ಯ ಇವರಿಗೆ ತೊಂದರೆ ಕೊಡ್ತಾನೋ ಅಲ್ಲಿ ಆ ಸಂದರ್ಭಕ್ಕೆ ಬೇಕಾದಂತಹ ಯಾವುದೋ ಒಂದು ಸಾಹಸಕ್ಕೆ ಹಣಕಾಸಿನ ಮೂಲಕವಾಗಿ ಮುನ್ನುಗ್ತೇವೆ ಅನ್ನುವಂತಹ ಬಂಡ ಧೈರ್ಯವನ್ನು ಮಕರ ರಾಶಿಯವರು ಮಾಡಬಾರ್ದು. ಮಾಡಿದರೆ ಹಣಕಾಸಿನ ವಿಚಾರದಲ್ಲಿ ದೊಡ್ಡದಾದಂತಹ ಕಷ್ಟವನ್ನು ಎದುರಿಸಬೇಕಾಗತ್ತೆ. ನಮಸ್ಕಾರ.